ಮಾಡ್ತೀವಿ. ಯು ಅಂಡರ್ಸ್ಟ್ಯಾಂಡ್? ಇದನ್ನ ಯಾರು ಕಂಡುಹಿಡಿದವರು ಅಂದ್ರೆ ಭರತ್ ಗೋಯಂಕಾ. ನಮ್ಮ ಇಂಡಿಯಾದ ಮೋಸ್ಟ್ ಪಾಪ್ಯುಲರ್ ಅಕೌಂಟಿಂಗ್ ಸಾಫ್ಟ್ವೇರ್ ಇಸ್ ಟ್ಯಾಲಿ. ಇದನ್ನ ಕಂಡುಹಿಡಿದವರು ಭರತ್ ಗೋಯಂಕಾ. ಇದ್ರದ್ದು ಹೆಡ್ ಬ್ರಾಂಚ್ ಆರ್ ಹೆಡ್ ಆಫೀಸ್ ಇರೋದು ಬ್ಯಾಂಗ್ಳೂರ್ನಲ್ಲಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಈ ಟ್ಯಾಲಿ ನೀವು ಮಾಡಬೇಕಂದ್ರೆ ಇದರಲ್ಲಿ ಅದರದ್ದೇ ಆದ ಸ್ಟೆಪ್ಸ್ಗಳಿದೆ. ಅಂದರೆ ಫಸ್ಟ್ ಇದರಲ್ಲಿ ಕಂಪ್ನಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಏನು ಕಂಪ್ನಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂದರೆ ಕಂಪನಿ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಲೆಡ್ಜರ್ ಬರುತ್ತೆ, ಆಮೇಲೆ ವೋಚರ್ಸ್, ಆಮೇಲೆ ಬ್ಯಾಲೆನ್ಸ್ ಶೀಟ್. ಏನೇನು ಬರುತ್ತೆ ಇದರಲ್ಲಿ? ಕಂಪನಿ ಕಂಪನಿ. ಇವಾಗ ಯಾರೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ಆ ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನೆಲ್ಲ ಒಂದು ಕಡೆ ಇರಬೇಕು ನೀವು ಅಂತಂದರೆ ನೀವು ಮುಂದೆ ಆದ ಒಂದು ಕಂಪ್ನಿನ ಟ್ಯಾಲಿಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಅದರಲ್ಲಿ ಸಬ್ ಸ್ಟೆಪ್ಸ್ ಬರ್ತಾ ಹೋಗುತ್ತೆ. ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ಲೆಡ್ಜರ್ಸ್. ಲೆಡ್ಜರ್ಸ್ ಅಂದರೆ ಈಗ ನಾನು ನಿಮ್ಗೆ ಅವಾಗಲೇ ಕೇಳಿದೆ, ನಿಮ್ಗೆ ಇವಾಗ ಪಾಕೆಟ್ ಮನಿ ಕೊಡ್ತಾರಾ? ನಿಮ್ಮ ಪಾಕೆಟ್ ಮನಿ ಹೆಂಗೆ ಬಂತು? ಇಲ್ಲ ನಿಮ್ಮ ಮನೆ ಇನ್ಕಮ್ ಬರುತ್ತಲ್ಲ, ಇನ್ಕಮ್ ಹೆಂಗೆ ಬರುತ್ತೆ ನಿಮಗೆ? ಏನು ಕೆಲಸ ಮಾಡ್ತಾರಲ್ಪ ಅಲ್ವಾ? ಸ್ಯಾಲ್ರಿ ಬರ್ಬೋದು ಅಲ್ವಾ? ಇಲ್ಲ ನೀವು ಬಿಸ್ನೆಸ್ ಮಾಡ್ಬೋದು, ಇಲ್ಲ ವ್ಯವಸಾಯ ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಗೆ ಇವಾಗ ಇನ್ಕಮ್ ಬಂತು. ಹೆಂಗೆ ಬಂತು ಅನ್ನೋದು ಅಂದರೆ ಪರ್ಟಿಕ್ಯುಲರ್ಸ್ ಅಂತ ಬರುತ್ತೆ. ನಿಮಗೆ ಆ ಇನ್ಕಮ್ ಬಂತು. ಆ ಇನ್ಕಮ್ ಹೆಂಗೆ ಬಂತು? ನೀವು ಅದನ್ನು ಹಾಗೆ ಇಟ್ಕೊತೀರಾ? ಇಲ್ಲ, ಅದನ್ನು ನೀವು ಖರ್ಚು ಮಾಡೇ ಮಾಡ್ತೀರಾ ಅಲ್ವಾ? ಕಂಪಲ್ಸರಿ ಎಕ್ಸ್ಪೆನ್ಸಸ್ ಮಾಡ್ತೀರಾ. ಸೊ ಏನೇನಕ್ಕೆ ಎಕ್ಸ್ಪೆನ್ಸ್ ಮಾಡ್ತೀರಾ? ಇಲ್ಲಿ ಪರ್ಟಿಕ್ಯುಲರ್ಸ್ ಅಂದರೆ ನಿಮ್ಗೆ ಇನ್ಕಮ್ ಹೆಂಗೆ ಬಂತು, ನಿಮ್ಮ ಹತ್ರ ದುಡ್ಡು ಬಂತು, ಹೆಂಗೆ ಬಂತು, ನೀವು ಅದನ್ನು ಏನೇನಕ್ಕೆ ಖರ್ಚು ಮಾಡ್ತೀರಾ? ಅರ್ಥ ಆಗ್ತೀಯಾ? ಈ ಪರ್ಟಿಕ್ಯುಲರ್ಸ್ನ ಎಂಟ್ರಿ ಮಾಡೋದಕ್ಕೆ ನಾವು ಲೆಡ್ಜರ್ಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಫಸ್ಟು ಕಂಪ್ನಿ ಕ್ರಿಯೇಟ್ ಮಾಡ್ಕೊತೀವಿ. ಕಂಪ್ನಿ ಕ್ರಿಯೇಟ್ ಮಾಡಿ ಅಂದರೆ ನಮ್ಮ ಟ್ರಾನ್ಸಾಕ್ಷನ್ ಎಲ್ಲ ಒಂದು ಕಡೆ ಎಂಟ್ರಿ ಮಾಡಿರೋದಕ್ಕೋಸ್ಕರ ನಾವು ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ತೀವಿ. ಆಫ್ಟರ್ ದಟ್ ಲೆಡ್ಜರ್, ಪರ್ಟಿಕ್ಯುಲರ್ಸ್ ಎಂಟ್ರಿ ಮಾಡೋದಕ್ಕೆ ನಾವು ಲೆಡ್ಜರ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಪರ್ಟಿಕ್ಯುಲರ್ಸ್ ಎಂಟ್ರಿ ಆದಮೇಲೆ ನೀವು ಎಷ್ಟೆಷ್ಟು ಖರ್ಚು ಮಾಡಿದ್ದೀರಾ ಅಮೌಂಟ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಖರ್ಚು ಮಾಡಿದ್ದೀರಾ, ಓಕೆ, ನಿಮ್ಗೆ ಇನ್ಕಮ್ ಬಂದಿದೆ, ಓಕೆ, ಬಟ್ ಇನ್ಕಮ್ ಎಷ್ಟು ಬಂದಿದೆ ಅಮೌಂಟ್ ಲೆಕ್ಕ ಬೇಕಲ್ಲ, ಎಷ್ಟು ಅನ್ನೋದು. ನೆಕ್ಸ್ಟ್ ಎಕ್ಸ್ಪೆನ್ಸ್, ಏನೇನಕ್ಕೆ ಎಕ್ಸ್ಪೆನ್ಸ್ ಮಾಡಿದ್ದೀರಾ. ಸೊ ಈ ಎಂಟ್ರಿ ಬೇಕಲ್ಲ. ಈಗ ಎಕ್ಸಾಂಪಲ್, ನೀವಿಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಇವಾಗ ನೀವು PUC ಆದಮೇಲೆ ಡಿಗ್ರಿ ಆದಮೇಲೆ ಕೆಲವರು ಎಲ್ಲನ ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀರಾ, ಇಲ್ಲ ಕೆಲವರು ನಿಮ್ಮದಾದ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾವು ಕ್ಯಾಪಿಟಲ್ ಅಂತ ತೊಗೋಬೇಕಾಗುತ್ತೆ ಟ್ಯಾಲಿ. ಅರ್ಥ ಆಗ್ತಿದೆಯಾ? ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಆ ಇನ್ವೆಸ್ಟ್ಮೆಂಟ್ನ ಏನೇನಕ್ಕೆ ಖರ್ಚು ಮಾಡಿದ್ದೀರಾ. ಸೊ ನೀವು ಖರ್ಚೆಲ್ಲ ಮಾಡಿದ್ದಾದ್ರೆ ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಫಸ್ಟ್ ನೀವು ಬಂಡವಾಳ ಹಾಕಬೇಕಾಗುತ್ತೆ. ಬಂಡವಾಳ ಹಾಕಿದ್ದನ್ನ ನೀವೊಂದು ಇವಾಗ ಒಂದು ಅಂಗಡಿ ಡೆಕೋರೇಟ್ ಮಾಡಿಸ್ಬೇಕಂದ್ರೆ ನಿಮಗೆ ನೀವೇನು ಬಿಸ್ನೆಸ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ. ಇವಾಗ ನೀವು ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ಬೋದು. ಅಂತ ಆಗ್ತಿದೆ ಹೇಳ್ತಾರೆ, ನೀವು ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ಬೋದು. ಹೋಟೆಲ್ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಬಂಡವಾಳ ಹಾಕ್ತೀರಾ. ಸೊ ಹೋಟೆಲಲ್ಲಿ ಏನೇನು ಬೇಕು? ಚೇರು, ಟೇಬಲು ಅಲ್ವಾ? ಅಟ್ರಾಕ್ಟ್ ಮಾಡೋಕ್ಕೆ ಲೈಟ್ಸು, ಡೆಕೋರೇಷನ್ಸು ಎಲ್ಲ ಮಾಡ್ತೀರಾ ಅಲ್ವಾ? ಅದಕ್ಕೆಲ್ಲ ನೀವು ಎಕ್ಸ್ಪೆನ್ಸ್ ಮಾಡಲೇಬೇಕಾಗುತ್ತೆ. ಹೋಟೆಲಿಗೆ ಅಡ್ವಾನ್ಸ್ ಕೊಡಬೇಕು ಅಲ್ವಾ? ಡೆಕೋರೇಟಿವ್ ಎಕ್ಸ್ಪೆನ್ಸ್ ಮಾಡಬೇಕು, ಬೇಕಾದ ಫರ್ನಿಚರ್ಸ್ನ ತರಬೇಕು ಅಲ್ವಾ? ಚೇರು ಟೇಬಲ್ ಎಲ್ಲ ಬೇಕೇ ಬೇಕಲ್ವಾ? ಅದಾದಮೇಲೆ ಫುಡ್ ಐಟಮ್ಸ್, ಫುಡ್ಗೆ ಏನೇನು ಬಳಸ್ತೀರಾ ಐಟಮ್ಸ್ನೆಲ್ಲ ತೊಗೋಬೇಕು ಅಲ್ವಾ? ವರ್ಕರ್ಸ್ ಇರ್ತಾರೆ, ಕುಕ್ ಮಾಡೋರು ಇರ್ತಾರೆ, ಸರ್ವ್ ಮಾಡೋರು ಇರ್ತಾರೆ, ಅವರಿಗೆಲ್ಲ ಸ್ಯಾಲ್ರಿ ಕೊಡಬೇಕು. ಸೊ ನೀವು ಬಂಡವಾಳ ಹಾಕಿದ್ದೆಷ್ಟು ಇದೆಲ್ಲ ಮಾಡಿದಾದ್ಮೇಲೆ ಎಕ್ಸ್ಪೆನ್ಸ್ ಮಾಡಿದ್ಮೇಲೆ ಹಾಕಿರೋ ಬಂಡವಾಳದಿಂದ ನಿಮಗೆ ಲಾಭ ಜಾಸ್ತಿ ಬಂದಿದೆಯಾ? ಲಾಭ ಯಾವಾಗ ನೋಡ್ತಾರೆ ಹೋಟೆಲ್ನವರು?
ನಾವೆಲ್ಲ ಹೋಗಿ ಊಟ ಮಾಡಿದಾಗ ಅಲ್ವಾ, ನಾವು ಹೋಗಿ ಅಲ್ಲಿ ಟೇಸ್ಟ್ ಅವ್ರು ನಮಗೆ ಚೆನ್ನಾಗಿ ಕೊಟ್ಟಾಗ ನಾವೆಲ್ಲ ಹೋಗಲ್ಲಿ ಊಟ ಮಾಡ್ತೀವಿ, ಅಲ್ಲಿ ಹೋಟೆಲ್ ಸರ್ವಿಸ್ನ ತೊಗೊತೀವಿ. ಸೊ ಅದಕ್ಕೆ ಪೇ ಮಾಡಿರ್ತೀವಿ. ಅವಾಗ ಅವ್ರು ಲೆಕ್ಕ ಹಾಕ್ತಾರೆ ನಾವು ಬಂಡವಾಳ ಹಾಕಿದ್ದೆಷ್ಟು, ಅದಕ್ಕೆ ಏನೇನಿಗೆ ಖರ್ಚು ಮಾಡಿದ್ದೀವಿ, ವರ್ಕರ್ಸ್ಗೆ ಎಷ್ಟು ಸ್ಯಾಲ್ರಿ ಕೊಟ್ಟಿದ್ದೀವಿ, ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ವರ್ಕರ್ಸ್ಗೆ ಎಷ್ಟು ಸ್ಯಾಲ್ರಿ ಕೊಟ್ಟಿದ್ದೀವಿ, ಫುಡ್ ಐಟಮ್ಸ್ಗೆ ಎಷ್ಟು ಖರ್ಚು ಮಾಡಿದ್ದೀವಿ, ಕ್ಲೀನಿಂಗಿಗೆ ಎಷ್ಟು ಖರ್ಚು ಮಾಡಿದ್ದೀವಿ, ಇದೆಲ್ಲ ತೆಗೆದು ನಾವು ಹಾಕಿರೋ ಬಂಡವಾಳದಿಂದ ನಮಗೆ ಲಾಭ ಬಂತ ನಷ್ಟ. ಸೊ ಈ ಎಂಟ್ರೀಸ್ನೆಲ್ಲ ಮಾಡಬೇಕಂದ್ರೆ ಅಮೌಂಟ್ ಎಂಟ್ರೀಸ್ ಎಷ್ಟೆಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟೆಷ್ಟು ಬಂದಿದೆ, ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಇದೆಲ್ಲ ಮಾಡಬೇಕಂದ್ರೆ ಅಮೌಂಟ್ ಎಂಟ್ರಿ ಮಾಡಬೇಕಂದ್ರೆ ನಾವು ವೋಚರ್ಸ್ನ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆ ಹೇಳ್ತಾ ಇರೋದು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಂತ ಬಂದಾಗ ನೀವು ಒಂದ್ಸಲ ಎಲ್ಲ ಲೆಡ್ಜರ್ಸ್ ಎಂಟ್ರಿ ಮಾಡ್ಕೊಂಡ್ಬಂದಿರ್ತೀರಾ, ವೋಚರ್ಸ್ ಎಂಟ್ರಿ ಮಾಡಿರ್ತೀರಾ, ಆಮೇಲೆ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ನಿಮಗೆ ಲೆಕ್ಕ ಸಿಗುತ್ತೆ, ನೀವು ಪ್ರಾಫಿಟ್ ಅಲ್ಲಿ ಇದ್ದೀರಾ ಲಾಸ್ ಅಲ್ಲಿ ಇದ್ದೀರಾ. ಕ್ಯಾಶ್ ಅಕೌಂಟ್ಗೆ ಎಷ್ಟು ಅಮೌಂಟ್ ಬಂದಿದೆ, ಡೆಬಿಟ್ ಆಗಿದೆ, ಕ್ರೆಡಿಟ್ ಆಗಿದೆ. ಬ್ಯಾಂಕ್ ಅಕೌಂಟ್ಗೆ ಎಷ್ಟು ಡೆಬಿಟ್ ಆಗಿದೆ, ಕ್ರೆಡಿಟ್ ಆಗಿದೆ. ನೀವೆಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಮಾಡಿರೋ ಇನ್ವೆಸ್ಟ್ ಅಲ್ಲಿ ನಿಮಗೆ ಪ್ರಾಫಿಟ್ ಇದೆಯಾ ಲಾಸ್ ಇದೆಯಾ ಅನ್ನೋ ಟೋಟಲಿ ಲೆಕ್ಕ ನಮ್ಗೆ ಎಲ್ಲಿ ಸಿಗುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಾರೆ. ಇದೆಲ್ಲ ಮಾಡ್ಬೇಕಂದ್ರೆ, ಲೆಡ್ಜರ್ಸ್ ಮಾಡ್ಬೇಕಂದ್ರೆ, ವೋಚರ್ಸ್ ಮಾಡ್ಬೇಕಂದ್ರೆ ಅದರದ್ದೇ ಆದ ಸಬ್ಸ್ಟೆಪ್ಸ್ಗಳಿದೆ. ಅಂದರೆ ಈಗ ಪರ್ಟಿಕ್ಯುಲರ್ ಆಗಿ ಇನ್ಕಮ್ ಇದ್ರೆ ಇಂಥ ವೋಚರ್ಗೆ ಹಾಕಬೇಕು, ಎಕ್ಸ್ಪೆನ್ಸ್ ಇದ್ರೆ ಇಂಥ ವೋಚರ್ಗೆ ಹಾಕಬೇಕು ಅನ್ನೋದಿದೆ. ಅದು ನೀವು ಕಲಿತಾ ಹೋಗ್ತೀರಾ. ಎಸ್ಪೆಷಲಿ ಈ ನಿಮ್ಮ ಇಂಟರ್ನ್ಶಿಪ್ ಕ್ಲಾಸಲ್ಲಿ ನೀವು 5 ಥರದ ಅಕೌಂಟ್ಸ್ ಓನ್ಲಿ ವೋಚರ್ಸ್ನ ತಿಳ್ಕೊಳ್ತೀವಿ. ಯಾವ್ಯಾವುದು ಅಂದರೆ ರೆಸಿಪ್ಟ್ ವೋಚರ್, ಪೇಮೆಂಟ್ ವೋಚರ್, ಕಾಂಟ್ರಾ ವೋಚರ್, ಪರ್ಚೇಸ್ ವೋಚರ್ ಆ್ಯಂಡ್ ಸೇಲ್ಸ್ ವೋಚರ್. ಅರ್ಥ ಆಗ್ತಿದೆಯಾ? ಈ 5 ಥರದ ವೋಚರ್ ಕಂಪ್ಲೀಟ್ ಆಗಿ ನಾವು ನಿಮಗೆ ಕವರ್ ಮಾಡಿಕೊಡ್ಬೇಕಂದ್ರೆ ನೀವು ಇನ್ ಟೈಮಿಗೆ ಬರಬೇಕು. ಅರ್ಥ ಆಯ್ತಾ? ಇವತ್ತೇನೋ ಫಸ್ಟ್ ಕ್ಲಾಸು ಓಕೆ ಎಕ್ಸ್ಕ್ಯೂಸ್ ಕೊಡೋಣ, ದಿವಸ ಹಿಂಗೆ ಆಗ್ತಾ ಬಂದರೆ ನಿಮಗೆ ಕ್ಲಾಸ್ ಲಾಸ್ಟ್ ಆಗ್ತಾ ಹೋಗುತ್ತೆ. ಯು ಹ್ಯಾವ್ ಲಾಸ್ಟ್ ದ ಕ್ಲಾಸ್. ಅರ್ಥ ಆಗ್ತಿದೆಯಾ? 10 ದಿವಸದಲ್ಲಿ ನಾನು ಇಷ್ಟು ನಿಮಗೆ ಕವರ್ ಮಾಡಬೇಕಂದ್ರೆ 5 ವೋಚರು ನಿಮಗೆ ಥಿಯರಿನೂ ಹೇಳ್ಕೊಟ್ಟು ನಾನು ನಿಮಗೆ ಪ್ರಾಕ್ಟಿಕಲ್ಲೂ ಮಾಡಬೇಕಂದ್ರೆ ಟೈಮ್ ಬೇಕು. ಸೊ 10 ಡೇಸೇ ಇರೋದು ನಮಗೆ. ಅರ್ಥ ಆಗ್ತಿದೆಯಾ? ನೀವು ಬರಬೇಕು ಆಯಿತಾ? ಟ್ಯಾಲಿ ನೀವು ಸಪ್ರೇಟ್ ಕೋರ್ಸ್ ತೊಗೋಬೇಕಂದ್ರೆ 3500 ಆಗುತ್ತೆ. ಬೆಂಗಳೂರಲ್ಲಿಂದ 10,000 12,000 ಅಂಥದ್ರಲ್ಲಿ ಗೌರ್ಮೆಂಟಿಂದ ನಿಮ್ಗೆ ಆಫರ್ ಕೊಟ್ಟಿದ್ದಾರೆ. ಪಾಪ ನಿಮ್ಮ ಮ್ಯಾಮ್ ಇಷ್ಟೆಲ್ಲ ಕಷ್ಟಪಟ್ಟು ನಮಗೆಲ್ಲ ಹೇಳಿ ಮಾಡಿ ಹುಡುಗರಿಗೆ ಕ್ಲಾಸ್ ಮಾಡಿಸ್ಬೇಕು ಅಂತ ಅವರಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಇನ್ ಟೈಮಿಗೆ ಬರಲ್ಲ. ಯಾರಿಗೆ ಲಾಸ್ ಇದರಿಂದ? ಮ್ಯಾಮ್